ಆಗಲ್ಲ. ಅಲ್ಲ ಅವತ್ತು ಒಂದು ಕಾಲದಲ್ಲಿ ಎಂಟರ್ಟೈನ್ಮೆಂಟ್ಗೆ ಒಂದೇ ವೇದಿಕೆ ಇತ್ತು, ಇವತ್ತು ಹಂಗಿಲ್ವಲ್ಲ ಸರ್, ಸಾಕಷ್ಟು ಇದೆ ವೇದಿಕೆಗಳು. ಸಾಕಟ್ಟು ರಿಯಾಲಿಟಿ ಶೋ ಇದೆ, ಸೀರಿಯಲ್ಸ್ ಇದೆ, ಕಾಮಿಡಿ ಇದಾವೆ, ಮತ್ತೆ ರೀಲ್ಸ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ 20 ಸೆಕೆಂಡ್ 30 ಸೆಕೆಂಡ್ ಒಳ್ಳೊಳ್ಳೆ ಪಂಚ್ ಮಾಡಿ ನಗಿಸ್ತಾರೆ. ನಿಜ. ಅಂತದೆಲ್ಲ ಇದ್ದಾಗ ಯೂಟ್ಯೂಬ್ ನೋಡಕ್ಕಾಗಲ್ಲ. ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ ಏನ್ ಮಾತಾಡ್ತಿರ ಎಷ್ಟು ಸರ್, ಇವತ್ತೆಲ್ಲ ಪ್ರಮೋಷನಲ್ಲೇ ದುಡ್ಡು ಮಾಡ್ತಾವ್ರೆ. ಹಂಗಾಗಿ ಎಲ್ಲ ತರ ಎಂಟರ್ಟೈನ್ಮೆಂಟ್ ಸರ್, ನೀವು ಹಿಂದೆ ಎಷ್ಟು ಕಷ್ಟಪಡ್ತಿರೋದು ನಮಗೆ ಬೇಕಾಗಿಲ್ಲ. ಇವಾಗ ನಾನು 100-200 ರೂಪಾಯಿ ನಾನು ಬಂದು ನಿಮ್ಮ ಹತ್ರ ಸಿನಿಮಾ ನೋಡ್ತೀನಿ ಅಂತಂದ್ರೆ ನನಗೆ ನೀವು ಎಂಟರ್ಟೈನ್ಮೆಂಟ್ ಮಾಡಬೇಕು, ಒಂದು ಒಳ್ಳೆ ಕಂಟೆಂಟ್ ಕೊಡ್ಬೇಕು ನೀವು ಅಂತ ಅಷ್ಟೇ ಕೇಳೋದು ಒಬ್ಬ ಪ್ರೇಕ್ಷಕನ. ಯಾಕಂದ್ರೆ ಅವನ ಹಕ್ಕು ಕೂಡ ಅದು. ಹೌದು. ಸೊ ಅದಕ್ಕೆ ನೀವು ಎಷ್ಟು ಭದ್ರಾಗಿದ್ದೀರಾ ಸರ್? ಅದು ಅವ್ರು ಏನು ಅಮೌಂಟ್ ಕೊಡ್ತಾರೆ ಅದಕ್ಕೆ ಮೋಸ ಅಂತೂ ಆಗಲ್ಲ ಸರ್. ನಮ್ಮ ಸಿನಿಮಾ ನಾವು ಚಾಲೆಂಜ್ ಮಾಡಿ ಹೇಳ್ತೀನಿ, ನಾನು ಅದಕ್ಕೆ ನೀನು ದುಡ್ಡು ವಾಪಸ್ ಕೊಟ್ಬಿಡ್ತೀನಿ, ಅಯ್ಯೋ ನನಗೆ ಅವ್ರು ಬಂದು ಹೀರೋ ಸಪೋರ್ಟ್ ಮಾಡಲಿಲ್ಲ, ಅದು ಯಾವುದೂ ನಾವು ಕಾಂಟ್ರವರ್ಸಿ ನಾನು ಹೇಳಲ್ಲ. ನಮ್ಮ ಸಿನಿಮಾ ಅವ್ರು ಕೊಟ್ಟಿರೋ ದುಡ್ಡಿಗೆ ಆಚೆ ಬಂದು ಒಂದು ಶೇಕ್ ಹ್ಯಾಂಡ್ ಕೊಟ್ಟು ಹಗ್ ಮಾಡಿ ಹೋಗ್ತಾರೆ ಅನ್ನೋದೊಂದು ಗ್ಯಾರಂಟಿ ಕಾನ್ಫಿಡೆನ್ಸ್ ಸರ್. 100% ನನಗೆ ಅನ್ಸುತ್ತೆ ಅಂತ ಹೇಳಿದೆ ಗೊತ್ತಾ, ಇದ್ರಲ್ಲಿ ಅನಿಸಿದೆ. ನಂಗೆ ಇದುವರೆಗೂ ಯಾವುದೂ ಅನಿಸಿರಲಿಲ್ಲ ಸಿನಿಮಾ ಹಿಂಗಾಗುತ್ತೆ. ಎಲ್ಲೋ ಒಂದ್ಸಲ ಮನಸ್ಸಿಗೆ ಅನಿಸ್ಬೇಕು. ದುನಿಯಾ ವಿಜಯ್ ಸರ್ ಯಾವಾಗಲೂ ಹೇಳ್ತೀವಿ, ನನಗೆ ಒಂದ್ಸತಿ ಕರೆದಿದ್ರು, ಒಂದು ಏನೋ ಒಂದು ಮಾತುಕತೆ ಚಿಕ್ಕದು ಕರೆದಿದ್ರು. ಆಗ ಹೋಗಿ ಮೀಟ್ ಮಾಡಿದಾಗ ಹೇಳಿದರು, ಮನ್ಸಿಗೆ ಒಂದು ಅನಿಸುತ್ತೆ ಗೊತ್ತೇನೋ, ಅದು ಮಾಡ್ಬೇಕು, ಅದೇ ನಿಜ ಆಗೋದು ನಿಮಗೆ. ಎಸ್, ಒಳ್ಳೇದಾಗಲಿ ಬ್ರದರ್ ನಿಮಗೆ. ಯಾಕಂದರೆ ತುಂಬ ವರ್ಷಗಳ ಶ್ರಮ ಇದೆ, ನಾಯಕ ನಟನಾಗಬೇಕು ಅನ್ನುವಂತಹ ಒಂದು ಕನಸಿದೆ. ಸೊ ಆ ಒಂದೆಲ್ಲ ಕನಸುಗಳು ಈಡೇರುವಂತಹ ಸಂದರ್ಭ ಕೂಡ ಇನ್ನೇನು ಬರ್ತಾ ಇರುವಂಥದ್ದು. ಸೊ ನಿಮ್ಗೆ ಒಳ್ಳೇದಾಗಲಿ. ಕುಲದಲ್ಲಿ ಕೀಳು ಯಾವುದೋ ಸಿನಿಮಾ ಅದ್ಭುತವಾದಂತಹ ಯಶಸ್ಸನ್ನು ಕಾಣಲಿ. ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ಬ ಅದ್ಭುತವಾದಂಥ ನಾಯಕ ನಾವು ಕೂಡ ನೋಡೋದಕ್ಕೆ ಇಷ್ಟಪಡ್ತೀವಿ. ಸೊ ಒಳ್ಳೇದಾಗಲಿ ನಿಮಗೆ ಅಂತ ನಾನು ಕೂಡ ನಮ್ಮ ವಾಹಿನಿ ಮುಖಾಂತರ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸರ್. ಇವತ್ತು ನಮ್ಮ ಜಿಮ್ಮಿಗೆ ಅಶ್ವವೇಗ ಚಾನಲ್ ಕಡೆಯಿಂದ ನಮ್ಮ ಪ್ರೀತಿಯ ಸ್ನೇಹಿತರು ರವಿಕುಮಾರ್ ಸರ್ ನನಗೆ ನಿರೂಪಣೆ ಮಾಡಿ ನನ್ನ ಜೊತೆ ಒಂದು ಸಂದರ್ಶನ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಎಸ್ ನೋಡಿ.